ನಾನು ಈಗಷ್ಟೇ ಪೂಜೆ ಮಾಡಿ ಬಂದಿದ್ದೀನಿ. ಸುಮ್ನೆ ನನ್ನ ಟೆಂಪ್ಟ್ ಮಾಡ್ಬಿಡಿ. ಇನ್ನ ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗಿ ಉಗಿಸ್ಕೊಂತೀರ ಅಷ್ಟೇ. ಸುಮ್ನೆ ನಾನು ಇವಾಗಷ್ಟೇ ಪೂಜೆ ಮಾಡಿ ಬಂದಿದ್ದೀನಿ. ತಲೆ ಕೆಡ್ಸ್ಬಿಡಿ. ನಾನು ಒಂದ್ಸತಿ ರೇಸ್ ಆಯ್ತು ಅಂದ್ರೆ ಬೈಯೋದ್ ಮಾತ್ರ ನಿಲ್ಸಲ್ಲ. ಅಯ್ಯೋ, ಆ ವಿಚಾರದಲ್ಲಿ ನಿಮ್ಮ ಅಪ್ಪ ನಾನು ಅಂತ ಬಿಗ್ ಬಾಸ್ ಹುಚ್ಚರ್ಸ್ ಅಂತ ಎಲ್ಲ ನಾನು ನೋಡಕ್ಕೆ ಹೋಗಲ್ಲ. ಅಯ್ಯೋ, ಹುಚ್ಚರ್ಸ್ ಅಂತ ಎಲ್ಲ ನಾನು ನೋಡಕ್ಕೆ ಹೋಗಲ್ಲ. ನನ್ಗೆ ಟೈಮು ಇಲ್ಲ ಬಿಗ್ ಬಾಸ್ ನೋಡಕ್ಕೆ. ಮತ್ತೆ ಇನ್ನೇನು ಗೆಣಸ್ಗೆ ಎತ್ತಿರ್ತೀರ ಮನೇಲಿ ಕೂತ್ಕೊಂಡು? ಅಪ್ಪ ನಾನು ಏನಾದ್ರೂ ಕೆತ್ತಾ ಇರ್ತೀನಿ. ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ? ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡನ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಡೀಲ್ ಕಳಿಸ್ತೀವಿ ಅಂದರೆ ನನಗೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ. 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಪ್ರ್ಯಾಂಕ್ ಕಾಲ್ಗಳನ್ನ ಕೇಳಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಖುಷಿ ಆಯಿತೋ, ಏನು ಅನ್ನಿಸ್ತು ಅಂತ ಹೇಳಿ. ಹಾಗೆಯೇ ರೈಟ್ ನಾವು ನನಗೆ ಮಧು ಅನ್ನೋರು ಮೆಸೇಜ್ ಮಾಡಿದರೆ ಪಾಂಡುಪುರದಿಂದ. ಪೂರ್ಣಿಮಾ ಅಂತ ಬೆಂಗಳೂರಿನಲ್ಲಿದ್ದಾರೆ. ಸಿಕ್ಕಾಪಟ್ಟೆ ಕೋಪ ಇವ್ರಿಗೆ, ಹೆಂಗಾದ್ರೂ ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅವ್ರಿಗೆ ಅಂತ ಕಳಿಸಿದ್ದಾರೆ. ಬನ್ನಿ ನಾವಿದೀಗ ಕಾಲ್ ಮಾಡುವ ಪೂರ್ಣಿಮಾಗೆ. ಹಲೋ ಹಲೋ, ಯಾರು? ಇದು ಯಾರು? ಪೂರ್ಣಿಮಾನ ಮಾತಾಡೋದು? ಹೌದು, ಪೂರ್ಣಿಮಾ. ಏನಂದರೆ ಇವರೇ ನಮ್ಮ ಫ್ರೆಂಡು ಪಲ್ಲವಿ ಅಂತ ಇದ್ದಾರೆ. ಅವ್ರಿಗೇನಂತಂದರೆ ಸ್ವಲ್ಪ ಒಂದು 15 ದಿವಸದಿಂದ ಯಾಕೋ ಏನೋ ಗೊತ್ತಿಲ್ಲ, ಒಂಥರ ಫುಲ್ಲು ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ದು. ಸೊ ಏನಾಗ್ತಾಯಿದೆ ಅಂತಂದರೆ ಡೈಲಿ ಅವ್ರ ಮನೆ ಹತ್ರ ರಾತ್ರಿ 9 ಗಂಟೆಯಿಂದ ಕರೆಂಟ್ ಹೋಗ್ತಾ ಇದೆಯಂತೆ. ಅದೇನೋ ವರ್ಕ್ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಸರಿ, ನೀವು ಯಾರು ಅಂತಾರೆ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನನಗೆ ಅಂತ ಕೇಳ್ತಾ ಇದ್ದೀರಾ? ನಾನೇನು ಇನ್ನೂ ಶುರುನೇ ಮಾಡಿಲ್ಲ ಏನು ಹೇಳೋಕ್ಕೆ. ನಿಮಗೆ ಇನ್ನೂ ಸ್ಟಾರ್ಟಿಂಗ್ ಇದು ಹೇಳ್ತಿರೋದು ಅಷ್ಟೇ. ಇಲ್ಲಿ ಮ್ಯಾಟ್ರ್ ಏನಾಗಿದೆಯಪ್ಪ ಅಂದರೆ ಅವಳು ಫುಲ್ಲು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಡಾಕ್ಟ್ರು ನಮ್ಗೆ ಹೇಳೋರೆ, ಸ್ವಲ್ಪ ಅವ್ರಿಗೆ ಏನು ಖುಷಿ ಆಗುತ್ತೋ, ಏನು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಆ ಥರ ಮ್ಯಾಟ್ರ್ಗಳನ್ನ ಹೇಳಿ ಅವ್ರಿಗೆ ಸ್ವಲ್ಪ ಅದನ್ನು ಹೊರಗಡೆ ತಗೊಬನ್ನಿ ಅಂತ. ಅದಕ್ಕೆ ಏನಪ್ಪ ಅಂತಂದರೆ ಈಗ ನನಗೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ನಾನು ಲಾಸ್ಟ್ 2-3 ದಿನ ಎಪಿಸೋಡ್ ನೋಡೋದು ಮಿಸ್ ಆಗಿಬಿಟ್ಟಿದ್ದೀನಿ. ನಿಮ್ಮ ನಂಬರ್ನ ಅವಳು ಕೊಟ್ಟಿರ್ತೀನಿ, ಅವಳು ಫೋನ್ ಮಾಡ್ತಾಳೆ. ಲಾಸ್ಟ್ ಈಗ 2-3 ದಿನದಿಂದ ಎಪಿಸೋಡ್ ಒಂದು ಸ್ವಲ್ಪ ನಿಮ್ಗೆ ಹೇಳೋಕ್ಕಾಗತ್ತಾ ಅವಳಿಗೆ? ನನ್ಗೆ ಸುಮ್ನೆ ತಲೆ ಕೆಡ್ಸ್ಬಿಡಿ. ಮೊದ್ಲೇ ನಂಗೆ ಟೆನ್ಷನ್ ಆಗಿದ್ದೀನಿ. ಅವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರ ನಂಬರ್ ನನ್ಗೆ ಏನ್ ಎಪಿಸೋಡ್, ನಾನೆಲ್ಲೂ ಇರೋದು ಅವ್ರೆಲ್ಲೂ ಇರೋದು, ನನ್ಗೇನ್ ಮ್ಯಾಟ್ರ್ ಏನು ಅಂತಾನೆ ಅರ್ಥ ಆಯ್ತಾ ಇಲ್ಲ. ಅಯ್ಯೋ ದೇವ್ರೆ, ಅವಳೊಬ್ಳಿಗೆ ತಲೆ ಕೆಟ್ಟೋಗಿರೋದು ಅನ್ಕೊಂಡು ನಿಮ್ಗೂ ಅದೇ ಕೇಸ ನಿಮ್ದು? ಯಾರ್ರಿ ನೀವು? ಯಾರು ಬೇಕ್ರಿ ನಿಮ್ಗೆ? ನನ್ಗೆ ಯಾರು ಬೇಡಪ್ಪ, ಲಾಸ್ಟ್ 3 ದಿನದ ಎಪಿಸೋಡ್ ಬೇಕು. ಸ್ವಲ್ಪ ಅವಳೇ ಫೋನ್ ಮಾಡ್ತಾಳೆ, ನೀವೇ ಡೀಟೇಲ್ ಆಗಿ ಹೇಳ್ಬಿಡಿ. ನೀವ್ ಯಾರು ಹೇಳಿ ಕಿರಣ್? ಸರಿ, ಎಲ್ಲಿರೋದು ನೀವು? ನಾನು ಬಂದು ಇಲ್ಲಿ ಬೆಂಗಳೂರಲ್ಲಿ. ನಿಮಗೂ ತಲೆ ಕೆಟ್ಟೋಗೈತೆ ಅಂದ್ರಲ್ಲ, ಹೆಂಗೆ, ಯಾವ ಥರ, ಏನಾಗಿರೋದು? ನೋಡಿ, ನನ್ ಸುಮ್ನೆ ಬೈಸ್ಕೊಬಿಡಿ ನನ್ನ ಕೈಯಲ್ಲಿ. ನಂದೇನೋ ಬೇರೆ ಟೆನ್ಷನ್. ನೀವೇನ್ ಯಪ್ಪ, ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನ. ಫಸ್ಟ್ ಆಫ್ ಆಲ್ ನಾನ್ ದೊಡ್ಡ ರುಚಿ ಅಂದ್ರೆ ಇನ್ನ ನೀವು ಹಾಸ್ಪಿಟಲ್ಗೆ ಹೋಗಿಲ್ವಾ? ಹಲೋ ಹಲೋ ಅಪ್ಪ, ನಿಮ್ಗೆ ಯಾರ್ ಬೇಕು? ಏನ್ ಸಮಸ್ಯೆ? ಏನೇ ಸಮಸ್ಯೆ ಇದ್ರು ಹೋಗಿ ಹೊರಗಡೆ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಹೇಳಿದ್ರು ನೀವು ಕ್ಲಿಯರ್ ಮಾಡ್ತೀರಾ ಅಂತ. ಇಲ್ಲಿ ನಿಮಗೆ ಹುಚ್ಚು ಅಂದರೆ ನೀವು ಇನ್ನೂ ಹೋಗಿಲ್ವ ಹಾಸ್ಪಿಟ್ಲಿಗೆ ಎಲ್ಲಿಗೂ? ನೋಡಿ, ನಾನು ಈಗಷ್ಟೇ ಪೂಜೆ ಮಾಡಿ ಬಂದಿದ್ದೀನಿ. ಸುಮ್ನೆ ನನ್ನ ಟೆಂಪ್ಟ್ ಮಾಡ್ಬಿಡಿ. ಇನ್ನ ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗಿ ಉಗಿಸ್ಕೊಂತೀರ ಅಷ್ಟೇ. ಸುಮ್ನೆ ನಾನು ಇವಾಗಷ್ಟೇ ಪೂಜೆ ಮಾಡಿ ಬಂದಿದ್ದೀನಿ. ತಲೆ ಕೆಡ್ಸ್ಬಿಡಿ. ನಾನು ಒಂದ್ಸತಿ ರೇಸ್ ಆಯ್ತು ಅಂದ್ರೆ ಬೈಯೋದ್ ಮಾತ್ರ ನಿಲ್ಸಲ್ಲ. ಅಯ್ಯೋ, ಆ ವಿಚಾರದಲ್ಲಿ ನಿಮ್ಮ ಅಪ್ಪ ನಾನು ಇಷ್ಟೊಂದು ಕೂಲಾಗಿ ಮಾತಾಡ್ತಿದ್ದೀನಿ ಅಂದರೆ ಪಾಪ ಇನ್ನೊಂದು ಹುಡುಗಿದು ಭವಿಷ್ಯ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಅವಳಿಗೆ ಲಾಸ್ಟ್ 3 ದಿವಸದ್ದು ಅವಳಿಗೆ ಬಿಗ್ ಬಾಸ್ದು ಎಪಿಸೋಡ್ ಮಿಸ್ ಆಗ್ಬಿಟ್ಟಿತ್ತಂತೆ. ಸ್ವಲ್ಪ ಫೋನ್ ಮಾಡಿ ಹೇಳಿ ಅಂದರೆ ನೀವು ಒಳ್ಳೆ ದೊಡ್ಡ ರೋಗ ಬಂದ. ಸಾರಿ ಬ್ರದರ್, ನಾನು ಅಂತ ಬಿಗ್ ಬಾಸ್ ಹುಚ್ಚರ್ಸ್ ಅಂತ ಎಲ್ಲ ನಾನು ನೋಡಕ್ಕೆ ಹೋಗಲ್ಲ. ಅಯ್ಯೋ, ಹುಚ್ಚರ್ಸ್ ಅಂತ ಎಲ್ಲ ನಾನು ನೋಡಕ್ಕೆ ಹೋಗಲ್ಲ. ನನ್ಗೆ ಟೈಮು ಇಲ್ಲ ಬಿಗ್ ಬಾಸ್ ನೋಡಕ್ಕೆ. ಮತ್ತೆ ಇನ್ನೇನು ಗೆಣಸ್ಗೆ ಎತ್ತಿರ್ತೀರ ಮನೇಲಿ ಕೂತ್ಕೊಂಡು? ಅಪ್ಪ ನಾನು ಏನಾದ್ರೂ ಕೆತ್ತಾ ಇರ್ತೀನಿ. ನೀನ್ ಯಾರು ಅದನ್ನೆಲ್ಲ ಕೇಳಕ್ಕೆ? ಮಾತೆಲ್ಲೆಲ್ಲ ಹೋಗ್ತದೆ. ಸುಮ್ನೆ ಉಳಿಸ್ಕೊಂಬಾರ ಅಂತ ಹೇಳಿ. ಏಯ್ ಮುಚ್ಚು ಬಾಯ್ನ. ನಿಮ್ಮ ಅಪ್ಪನಂಗೆ ನನಗೂ ಕೋಪ ಬರ್ತದೆ. ಬಾಯಿ ಬಂದಂಗೆ ಮಾತಾಡಬೇಡ. ಏನೋ ಸ್ವಲ್ಪ ಡಿಪ್ರೆಷನ್ಗೆ ಹೋಗಳೆ. 3 ದಿನ ಎಪಿಸೋಡು ಹೇಳು ಅಂತಂದರೆ ಒಳ್ಳೆ ತಿಕ್ಲಂಗೆ ಆಡ್ತಿಲ್ಲ ನೀನು. ಯಾರು ಹೇಳ್ತಾರೆ ತಿಕ್ಲ ಅಂತ? ನೋಡು, ಯಾರು ನೀನು? ಫಸ್ಟ್ ಅಷ್ಟೊತ್ತಿಂದ ಮರ್ಯಾದೆ ಕೊಟ್ಟು ಬಂದ್ರೆ ತಿಕ್ಲು ಪಕ್ಲು ಯಾರು ಹೇಳ್ತಿದ್ರು ತಿಕ್ಲು ಅಂತ? ಇನ್ನ ನನಗ್ ತಿಕ್ಲಿ ಹಿಡಿದ್ರೆ ನೀನು ನೋಡೋ ಮೇಲೆ ಸುಮ್ನೆ ನನ್ ಕೈ ಬಯಸ್ಕೊಂತ. ಯಾರು ಹೇಳಿ ಫಸ್ಟ್? ನೀನ್ ಫಸ್ಟ್ ಸುಭದ್ರೆ ತರ ಆಡೋದ್ ಬಿಡು. ನನ್ಗೆ ಅದೇ ಕೋಪ್ ಕಿಪ್ ಹತ್ತಿದ್ರೆ ಏನೋ
ಏನ ಏಯ್ ಇಳಿಸೋದ ನೀನ ಬಂದದೆ ನೋಡ್ತಾ ಇದ್ದೀನಿ ಆಗ್ಲಿಂದ ಒಳ್ಳೆ ರಂಗನಾಯ್ಕೆ ಆಡ್ದಂಗೆ ಆಡ್ತಾವಳಲ್ಲಿ. ಏನ ಎಂತ ಏಯ್ ಮುಚ್ಚು ಬಾಯ್ನಾ. ಅಪ್ಪ ಯಾಕೆ ಹೆಂಗೈತೆ ಮೈಗೆ? ಹೆಂಗೈತೆ? ಯಾರಪ್ಪ ನಿನ್ ತಲೆಗೆಲೆ ಕೆಟ್ಟೋಗೈತೆ ನಿನ್ಗೆ? ಅಪ್ಪ ನನ್ನ ಹೆಸರು ಪೂರ್ಣಿಮನೆಲ್ಲ ಯಾರು ನಿಂಗೆ ನಂಬರ್ ಕೊಟ್ಟರು ಅದನ್ನೇ ಹೇಳಿ ನಿನ್ ಫಸ್ಟ್ ನನ್ಗೆ. ನನಗೆ ಫಸ್ಟು ನಿನ್ಗೆ ಅವಾಗಲೇ ಹುಚ್ಚು ಅಂದಾಗಲೇ ನಾನು ಇಟ್ಬಿಡ್ಬೇಕಾಯ್ತು. ಒಳ್ಳೆ ಇದು ಒಳ್ಳೆ ನನಗೆ ಯಾಕೆ ಹುಚ್ಚು ಪಚ್ಚು ಅನ್ಕೊಂಡು? ಏಯ್ ಗೂಬೆ ನೀನೇ ತಾನೆ ಅವಾಗಲೇ ಹೇಳಿದ್ದು ಹುಚ್ಚಿಡ್ದೈತೆ ನನಗೆ ಅಂತ. ನೋಡು ನನ್ ತಲೆ ಕರ್ಪಣ. ಫಸ್ಟು ನಿನ್ನ ತಲೆ ಆಯ್ತಾ ಅದನ್ನ ಹೋಗಿ ಟೆಸ್ಟ್ ಮಾಡಿಸ್ಕೊಬಾ. ಒಳ್ಳೆ ಹೆಂಗ ಒಳ್ಳೆ ಕೋತಿ ಕತ್ತೊಳಂಗೆ ಆಡ್ತಾ ಇದೆಯಲ್ಲ. ತಲೆ ಇರೋದಕ್ಕೆ ಮಾತಾಡ್ತಾ ಇದ್ದಿ. ಯಾವನೋ ನೀನು? ಬೇಡ ಯಾವನೋ ನೀನು? ಬೇಡ ಹೇಳ್ತಾ ಇದೀನಿ. ಸೂರ್ಪನಕ್ಕೆ ಬೆಳಗ್ಗೆ ಎಡಮಗ್ಲಲ್ಲಿ ಇದ್ದಿದ್ಯಾ? ಏನ್ ನಿಮ್ಮ ಅಪ್ಪ ಬಂದು ಎಪ್ಸಿದ್ನ ನನ್ನ? ನಮ್ಮ ಅಪ್ಪನ ಬಗ್ಗೆ ಮಾತಾಡಬೇಡ. ಆ ಯೋಗ್ಯತೆ ಅರ್ಹತೆ ನಿನ್ಗಿಲ್ಲ. ಏಯ್ ನೀನ್ಯಾರು ನಂಗೆ ಸರ್ಟಿಫಿಕೇಟ್ ಕೊಡಕ್ಕೆ? ಹಾ ಯಾರೇ ನೀವು ಫೋನ್ ಮಾಡ್ಬಿಟ್ಟು ಈ ತರ ನಾವು ಏನೋ 3 ದಿವಸದ ಎಪಿಸೋಡ್ ಹೇಳು ಅಂತ ಅಂದ್ರೆ ಅವಳು ವಾಂತಿ ಬೇದಿ ಬಂದವಳಂಗೆ ಆಡ್ತಾವಳು ಇವಳು. ಏನೋ ಮೆಟ್ಕತ್ತಲ್ಲ ಅವಳೆ. ಮೆಟ್ಟಿಸ್ತೀನಿ ಈಗ ಬಂದ್ರೆ ಎಲ್ಲಿದ್ಯೋ ಅಲ್ಲಿಗೆ. ಅಮ್ಮನೇ ಬಾ ಹಂಗ ಅನ್ಕೊಂಡು. ಯಾರು ಹೇಳು? ಆಯ್ತು ಎಲ್ಲಿದ್ಯೋ ಹೇಳು, ಅಲ್ಲಿಗೆ ಬರ್ತೀನಿ. ತಲೆ ಕಸ್ಕೊಂಬೇಡ. ನೀನ್ ಬರೋಬಲ್ಲ ನಾನೇ ಬರ್ತೀನಿ ಹೇಳು. ನಾನು ಹೇಳ್ತಾ ಇದ್ದೀನಿ ಕೇಳು. ಹಿಂಗೆ ಉದ್ದ ಆಯ್ತು ಅಂದ್ರೆ ನಾಲ್ಗೆ ಹೇಳ್ತಾ ಇದ್ದೀನಿ ಪೂರ್ಣಿಮಾ. ನೀನ್ ನಾಲ್ಗೆ ಮೇಲೆ ತಂದು ನಂದು 2 ಜೊತೆ ಬಟ್ಟೆ ಓದ್ಬಿಡ್ತೀನಿ. ಏನಂದ್ರೆ ಪೂರ್ಣಿಮಾನ? ಯಾರು ನೀವು? ನಿಮ್ಗೆ ಏನ್ ಬೇಕು? ಏನ್ ನಿಮ್ ಸಮಸ್ಯೆ ಏನು? ಅಷ್ಟಕ್ಕೂ ಸಾರಿ ರಾಂಗ್ ನಂಬರ್. ಯಪ್ಪ ಇದು ಯಾವುದೋ ಖಾಲಿ ಮಾಡ್ಕೆ ಸವಾಸ ಆಯ್ತಲ್ಲ. ನನಗೆ ಹೇಳಿದ್ದೆ ಹೇಳಿ ನನಗೇನೆ ನೀನು ಕೇಳೋ ಬದಲು ನಾನೇ ಟಿ ವಿ ಹಾಕೊಂಡು 3 ದಿವಸದ ಎಪಿಸೋಡ್ ಎಲ್ಲ ನೋಡ್ಬಿಡ್ಬೇಕಾಗಿ. ಅಪ್ಪ ಖಾಲಿ ಮಡ್ಕೆನ ತುಂಬಿದ್ ಮಡ್ಕೆನೋ ನನ್ಗದ್ ಬೇಕಾಗಿಲ್ಲ. ನೀವ್ ಯಾರು? ನಿಮ್ಗೇನ್ ಸಮಸ್ಯೆ? ನನಗೆ ಫೋನ್ ಮಾಡ್ಬೇಡಿ ಸರಿನಾ? ರಾಂಗ್ ನಂಬರ್. ನಂಗೆ ಕಿರಣ್ ಅಂತ ಗೊತ್ತಿಲ್ಲ. ಮುಚ್ಚ ಬಾನ. ಅದೇ ನಿನ್ ಮಡಕೆ ಎಲ್ಲ ಗೊತ್ತಾಯ್ತು. ನೀನ್ ದೊಡ್ಡ ಯಾವ್ದೋ ಸ್ಟೀಲ್ ಅಂಡೇನೆ ಇರ್ಬೇಕು. ಸುಮ್ಮನೆ ಮಾತೆತ್ರ ಏನೋ ಅಂದ್ರೆ ಅದೇ ತೆಗೆದು ತಡ್ಬಿಡ್ತೀನಿ ಸೇರಿಸಿ. ಕಟ್ಬಿಟ್ಟಿಯಾ? ಮೀಟರ್ ತರ ಬಾಯ್ಲಿ. ಏನ್ ನೀನ್ ಕಟ್ತೀಯ ನಾನ್ ಕಟ್ತೀನಿ ನೋಡಬಿಡು ಬಾಯ್ಲಿ ಹಂಗಂತ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳೋಣ ಬನ್ನಿ. ಹಲೋ ಮಿಸ್ಟರ್ ಮಧು. ಹೌದು, ಈ ಕಡೆಯಿಂದ RJ ಸುನಿಲ್ ಅಂತ. ನಮಸ್ತೆ, ಹೇಳಿ ಸರ್. ನಮಸ್ಕಾರ. ಯಾರ ನಂಬರ್ ಕಳಿಸಿದ್ರಿ? ನಮ್ಮ ಅಕ್ಕನ ಮಗಳದು ಪೂರ್ಣಿ ಅಂದ್ಬಿಟ್ಟು. ಸೊ ಈಗ ಅವ್ರಿಗೆ ಕಾಲ್ ಆಗ್ತೀರಾ? ಆಗ್ತೀನಿ ನೋಡಿ. The person you are speaking with has put your call on hold. ಹಲೋ ಹೇಳಿ. ಅಷ್ಟೊತ್ತಿನ ಫೋನ್ ಮಾಡ್ತಾ ಇದೀನಿ, ಬಿಸಿ ಬರ್ತೈತೆ. ಗೊತ್ತಿಲ್ಲ ಲೋಪಾರ ನನ್ ಮಗ ಫೋನ್ ಹೋಗ್ಬಿಟ್ಟು ಏನೋ ಮಾತಾಡ್ದ. ನನ್ನ ಮಗ ಸುಮ್ಮನಾಗಿದ್ರೆ ನಾನು ಇವಾಗ ತಾನೇ ಪೂಜೆ ಮಾಡಕ್ ಬಂದಿದೀನಿ ಅಂತ. ಇಲ್ಲ ಅಂದಿದ್ರೆ ಹಬ್ಬ ಮಾಡ್ಬಿಟ್ಟಿರುವೆ. ಸಿಕ್ಕು ಅಂತಾನೆ. ಅವ್ನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಪೂರ್ಣಿಮಾ ಅಂತಾನೆ. ವಿಜಯನಗರ ಅಂತಾನೆ ಫೋನ್ ಮಾಡ್ದ. ಅದು ಯಾರೋ ಹುಡ್ಗಿ ಅಂತೆ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನಂತೆ. ಬಿಗ್ ಬಾಸ್ 3 ದಿವಸದ ಎಪಿಸೋಡ್ ಇರ್ಬೇಕಂತೆ. ಅದಕ್ಕೆ ನಾನ್ ಬಿಗ್ ಬಾಸ್ ನೋಡಲ್ಲಪ್ಪ. ನಿಮ್ಗೆ ಯಾರು ಬೇಕೋ ರಾಂಗ್ ನಂಬರ್. ನನ್ ಕಿರಣ್ ಅಂತಾನು ಗೊತ್ತಿಲ್ಲ, ಯಾರಂತಾನು ಗೊತ್ತಿಲ್ಲ. ಹಿಂಗೆ ಅಂತಂದ್ರೆ ನನ್ಗೆ ತಲೆ ಕೆಟ್ಟೋಗೈತೆ ಅಂತಂದ್ರೆ ಅವಳ ಒಬ್ಳಿಗೆ ತಲೆ ಕೆಟ್ಟೋಗಿರೋದು ಅಂತಂದ್ರೆ ನಿನ್ಗೂ ತಲೆ ಕೆಟ್ಟೋಗೈತೆ. ಹಂಗೆ ಹಿಂಗೆ ಸ್ಟಾರ್ಟಿಂಗ್ ಸ್ವಲ್ಪ ಸುಮ್ಮನೆ ಸೈಲೆಂಟ್ ಆಗಿ ಮಾತಾಡ್ದೆ. ಏನೇನೋ ಬೈತಾರ, ಏನೇನೋ ಅಂತಾರೆ. ಯಾರು ಅಂತಾನು ಗೊತ್ತಿಲ್ಲ. ಸುಮ್ಮನೆ ಅದ್ರ ಬೇಜಾರ್ ಮಾಡ್ತಾರೆ. ಮೊದ್ಲೇ ಬೇಜಾರಲ್ಲಿ ಇದೀನಿ ನಾನು. ಏನ್ ಮಾಡ್ದೆ? ಫೋನ್ ಕಟ್ ಮಾಡ್ದೆ. ಅಪ್ಪ ಇಡ್ರಿ ನೀವು ಸುಮ್ನೆ ಯಾಕೆ ನೀವು ನನ್ ಕೈ ಬೈಸ್ಕೊತಾರ ಅಂತ. ಅಷ್ಟು ಮೆತ್ತಗೆ ಇಷ್ಟು ತಣ್ಣಗೆ ಮಾತಾಡ್ದ ನೀನು. ಅಯ್ಯಪ್ಪ ಸ್ವಾಮಿ ಪಿಕ್ಚರ್ ಬರ್ತದಲ್ಲ ಮೈಸಿ ಹಂಗಾಡ್ತಾ ಇದ್ದಲ್ಲ. ಇಲ್ಲಿ ನೋಡಿದ್ರೆ ಹಿಂಗೆ ಏನೇನೋ ಡೌ ಕಚ್ಚಿಸ್ತೀಯಲ್ಲ ನೀನು ಫೋನ್ ಮಾಡಿದವ್ರಿಗೆ. ಅಯ್ಯಪ್ಪ ಯಾರದು? ಯಾರದು? ಏನೇನೋ ಮೈಸೆ. ಏಯ್ ಯಾವಾಗ? ಅವನೇ ಇವನೇ ಅಂದ್ರೆ ನೋಡಿಗ ಐತೆ ನಿನ್ಗೆ ಹಬ್ಬ. ಏಯ್ ಮಾರಿ ಮುತ್ತು ಮುಚ್ಚು ಬಾಯ್ನ. ಅವನು ಒಂದು ಅನ್ಬಾರ್ದು, ಗೌರವ ಕೊಡ್ಬೇಕು ಯಾರಾದ್ರೇನೋ. ಮಾವ ಯಾರ್ ಮಾವ? ಕೇಳಿಸ್ಕೊತಾ ಇದೀನಿ ಅಂತ ಏನು ಉದ್ದುದ್ದಕ್ಕೆ ಲೆಂತಿ ಡೈಲಾಗೆ ಹೊಡೆಯದ? ಮಾವ ಯಾರ್ ಮಾವ ಅದು? ನೀನ್ ಹಾಕಿರೋದು ನಿನ್ ಜೊತೆ ಮಾತಾಡ್ತಾರ ನನಗ್ ಗೊತ್ತಾ? ನಾನ್ ಚೆನ್ನಾಗಿ ಹೇಳ್ಬಿಟ್ರಿ. ಇವಾಗ ನಾನೇ ಇವಾಗ ಅಂತೀನಿ. ಇವಾಗ ನನ್ ಈ ಕಡೆಯಿಂದ ಮಾಡಿ ಈಗ ಆ ಕಡೆ ಕಾಲ್ ಬಂದಿರೋದು, ಈ ಕಡೆಯಿಂದ ಅಲ್ಲ ನನ್ ಕಾಲ್. ಸಮಾಧಾನ ತಕೊಂಡ್ ನಿಮ್ಮ ಮಾವನ್ ಕೇಳದ್ನ ನನ್ನೇ ಕೇಳಿದ್ರೆ ನಾನೇ ಹೇಳ್ತಿರ್ಲಿಲ್ವಾ? ನೋಡಿ ಬಂದ್ರೆ ಹೊಡೆದಾಕ್ಬಿಡ್ತೀನಿ. ಇವಾಗ ಯಾರದು ಅಂತ ಕೇಳ್ತಾರ ನನ್ನ. ಏನ್ ಬಂದಿರೋದು ನಿನ್ಗೆ ಅಂತ ನಾನ್ ಕೇಳ್ತಿರೋದು. ಅಲ್ಲೇ ಒಂಥರ ಇಲ್ಲೇ ಒಂಥರ. ಒಂದ್ಸಲ ಗಂಗಾ ಐತ್ಯಾ, ಒಂದ್ಸಲ ನಾಗವಲ್ಲಿ ಐತ್ಯಾ. ಏನ್ ನಿನ್ ಕತೆ? ಸರಿ ನನ್ಗೇನ್ ಬಂದೈತೆ ಅಂತ ತಿಳ್ಕೊ ಆಸೆನಾ ನಿಮ್ಗೆ? ಅಯ್ಯಪ್ಪ ಬೇಡ. ಅಷ್ಟ ಐಶ್ವರ್ಯಗಳು ಒದಗಿ ಬಂದ್ಬಿಟ್ರೆ ನಿಮ್ಗೋಸಿ ಬೇಕಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಮಾಡುವ. ನಾವ್ ನಿಮ್ ಆಟಕ್ ಬರಲ್ಲ. ನೋಡಿ ಹೆಂಗ್ ಮಾತಾಡ್ತಾರ ಮಾವ. ಯಾರದು? ಅವರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ತಲೆ
ಪಾಪ. ಸಾರಿ ಸರ್. ಎಸ್, ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ರೀ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.